ನಮಸ್ಕಾರ ವೀಕ್ಷಕರೇ, DMSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆಯ ಶಾಸಕ ರಾಜು ಗೌಡ ಪಾಟೀಲ್ ಅವರಿಂದ ಭೂಮಿ ಪೂಜೆ. ದೇವರ ಇಪ್ಪರಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಪಂಚಾಯತ್ ವಿಜಯಪುರ ಸಾಮಾಜಿಕ ಅರಣ್ಯ ಇಲಾಖೆ ಹಮ್ಮಿಕೊಂಡ 2024-2025ನೇ ಸಾಲಿನ ಕಾಮಗಾರಿ ಆಶ್ರಯದಲ್ಲಿ ಸಂಕನಾಳ ಅರಣ್ಯ ಇಲಾಖೆಯ ಸಸ್ಯ ಪಾಲನಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ 75 ಲಕ್ಷ ರು ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಾಣದ ಶಾಸಕ ರಾಜುಗೌಡ ಪಾಟೀಲ್ ಭೂಮಿ ಪೂಜಾ ನೆರವೇರಿಸಿ ಮಾತನಾಡುತ್ತಾ, ದೇಶದ ಅಭಿವೃದ್ಧಿಯಲ್ಲಿ ಹಳ್ಳಿಗಳು ಪೂರಕ ಎಂಬಂತೆ ಗ್ರಾಮೀಣ ಪ್ರದೇಶದ ಜನರು ಜೀವನ ಹಸನಾಗುವ ಮೂಲಕ ಜನರ ಜೀವನ ಸುಧಾರಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ಸಮಸ್ತ ದೇವರ ಇಪ್ಪರಗಿ ಕ್ಷೇತ್ರವನ್ನು ಸಾಮಾಜಿಕವಾಗಿ ಅಳೆದು ಅನುದಾನವನ್ನ ತರುವುದರಲ್ಲಿ ಯಾವುದೇ ಗ್ರಾಮಕ್ಕೂ ಅನ್ಯವಾಗದ ಹಾಗೆ ಸರ್ಕಾರ 5 ಗ್ಯಾರಂಟಿಗಳನ್ನ ಮೀರಿ ಸಾಧ್ಯವಾದಷ್ಟು ಎಲ್ಲ ಸಚಿವರ ಜೊತೆಗೆ ಪ್ರೀತಿಯನ್ನ ಇಟ್ಟುಕೊಂಡು ಉತ್ತಮ ಬಾಂಧವ್ಯದಿಂದ ಅನುದಾನವನ್ನ ಮಂಜೂರು ಮಾಡಿಕೊಂಡು ಬಂದು ಹಂತ ಹಂತವಾಗಿ ಕಾಮಗಾರಿಯನ್ನ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ಅರಣ್ಯಾಧಿಕಾರಿ ಪ್ರಶಾಂತ್ ಗಾಣಿಗೇರ, ಅರಣ್ಯ ಅಧಿಕಾರಿ ಬಸವರಾಜ್ ಜಾಧವ್, ಗುರಣ್ಣ ಮೇಟಿ, ಸತೀಶ್ ರಜಪೂತ್, ಭೂಸೇನಾ ನಿಗಮದ ಎಇ ಪ್ರವೀಣ್ ಶಿವಯೋಗಿ, ಸಚಿನ್, ಮುಖಂಡರಾದ ಸುನಿಲ್ ರಾಠೋಡ್, ರಾಜುಗೌಡ ಬಿರಾದರ್, ಮಾಂತಗೌಡ ಬಿರಾದರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಪ್ಪು ನಾಯಕ್, ಅಣ್ಣು ರಾಠೋಡ್, ಬಸವರಾಜ್ ಗುಂಡಳ್ಳಿ ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂತಗಲ್, DMS ನ್ಯೂಸ್, ಬಸವನ ಬಾಗೇವಾಡಿ. ಈ ಕಡೆ ನೋಡ್ರಿ, 3 ಸಿಂಗಲ್